ನಾವೇನು ಮಾಡ್ತೀವಿ, ಹಿಂದೆ ನಡೆದು ಹೋಗಿರುತ್ತೆ ಆಲ್ರೆಡಿ ಅದ್ರ ಬಗ್ಗೆನೇ. ಆ ಸಮಯ ನಮ್ಮ ಲೈಫಲ್ಲಿ ಅದು ಹೋಗಿದೆ, ವ್ಯಾಲ್ಯೂನು ಕಳ್ಕೊಂಡಾಗಿದೆ. ನಮ್ಮ ಬಿಟ್ಟು ಹೋಗಿರ್ತಕ್ಕಂಥ ಲವರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ. ಆ್ಯಂಡ್ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಥರ್ಡ್ ಕ್ಲಾಸ್ ಯೋಚನೆಗಳಂತ ಹೇಳ್ತೀವಿ ನಾವು. ಊರು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ, ಜೀವನದಲ್ಲಿ ಎಲ್ಲವನ್ನೂ ಮರೆತು ಖುಷಿಯಾಗಿರ್ಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಈ 3 ಟಿಪ್ಸ್ನ ಫಾಲೋ ಮಾಡಿ. ಒಂದೊಂದೇ ಟಿಪ್ಸಲ್ಲಿ ನಿಮಗೆ ಸುಮಾರು ಅರ್ಥವಾಗಿರ್ತಕ್ಕಂಥದ್ದು ಇರುತ್ತೆ. ಹಾಗೆ 3 ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಇರುತ್ತೆ, ಅದು ನಮಗೆ ಸಪೋರ್ಟ್ ಮಾಡ್ದಾಗಿರುತ್ತೆ. ಲೈಕ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿ. ಮೊದಲನೇ ಪಾಯಿಂಟ್ನ ಶುರು ಮಾಡುವ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾರ ಬಗ್ಗೆನೂ ಯೋಚನೆ ಮಾಡ್ತೀರಾ, ಇದ್ದಿದ್ದನ್ನು ಪಾಸಿಟಿವ್ ಆಗಿ ತಗೊಳ್ತಾ ಹೋಗಬೇಕು. ಕೆಲವೊಂದು ಸಲ ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಲೈಫಲ್ಲಿ ಮಾಡೋವಂಥ ಮಿಸ್ಟೇಕ್ಸ್ ಏನು ಗೊತ್ತಾ, ನಾವು ನಮ್ಮ ಫ್ರೆಂಡ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ, ನಮ್ಮ ಬಿಟ್ಟು ಹೋಗಿರ್ತಕ್ಕಂಥ ಲವರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ. ಆ್ಯಂಡ್ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಥರ್ಡ್ ಕ್ಲಾಸ್ ಯೋಚನೆಗಳಂತ ಹೇಳ್ತೀವಿ ನಾವು. ಊರು ಬಗ್ಗೆ ಉಸಾಬರಿ ತಗೊಳ್ತೀವಿ, ಇನ್ಯಾರೋ ಸಂಬಂಧಿಕರ ಬಗ್ಗೆ ಯೋಚನೆ ಮಾಡ್ತೀವಿ, ಇನ್ಯಾರೋ ಎದುರುಗಡೆಯವ್ರ ಮನೆ ಏನೋ ಆಗಿದೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಜನಗಳ ಬಗ್ಗೆನೇ ಯೋಚನೆ ಮಾಡ್ತಾ ನಾವು ಕೊರಗ್ತಾ ಕೂತ್ಕೊಳ್ತೀವಿ. ಅದು ಮಾಡುವಂಥ ಮುಟ್ಟಾಳ್ತನ ನಾವು. ಆ್ಯಕ್ಚುಲಿ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ನಮಗೆ ಸಮಯ ಇಲ್ಲ. ಇರೋ 24 hours ಟೈಮ್ ಯಾರ್ದಿದು? ನಮ್ಮ ಟೈಮ್ ಅದು. ಸೊ 24 hours ನಾವು ಎಷ್ಟು ಆರೋಗ್ಯವಾಗಿದ್ದೀವಿ, ಎಷ್ಟು ಅವರ್ ಮಲಗ್ತಾ ಇದ್ದೀವಿ, ನಮ್ಮ ಆರೋಗ್ಯ ಹೇಗಿದೆ, ಮಾನಸಿಕ ಆರೋಗ್ಯ ಹೇಗಿದೆ, ನಮ್ಮ ಕೆಲಸ ಕಾರ್ಯ ಎಷ್ಟು ಖುಷಿಯಾಗಿದ್ದೀವಿ, ಯಾವುದರಿಂದ ಪ್ರಾಬ್ಲಮ್ ಆಗ್ತಿದೆ, ಯಾವುದು ನಮ್ಮ ಕೆಲಸಕ್ಕೆ ಅಡ್ಡಿ ಬರ್ತಾ ಇದೆ, ಇದ್ರ ಬಗ್ಗೆ ಯೋಚನೆ ಮಾಡೋದು ಸಾಕು. ಅದರಲ್ಲೇ ಖುಷಿಯಾಗಿರ್ತೀವಿ. ಆಮೇಲೆ ನಮಗೆ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಾಗುತ್ತೆ, ಎಲ್ಲೆಲ್ಲಿ ನಾವು ಮಿಸ್ಟೇಕ್ ಮಾಡ್ತಿದ್ದೀವಿ ಅಂತೇಳಿ. ಸೊ ನಾವು ಯೋಚನೆ ಯಾರ ಬಗ್ಗೆನೂ ನೆಗೆಟಿವ್ ಮಾಡದೆ, ನಮ್ಮ ಬಗ್ಗೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಏನಿದೆಯೋ ಅದನ್ನು ಫೀಲ್ ಮಾಡ್ತಾ ಖುಷಿಯಾಗಿ ಮುಂದೆ ಮೂವನ ಆದರೆ ಡೆಫಿನೆಟ್ಲಿ ನಾವು ಖುಷಿಯಾಗಿರೋಕೆ ಈ ಮೊದಲನೇ ಪಾಯಿಂಟ್ ನಮಗೆ ಹೆಲ್ಪ್ ಆಗುತ್ತೆ. ಐ ಥಿಂಕ್ ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿಗೆ ಹೇಳ್ತಾ ಇದ್ದೀನಿ, ಯಾರ ಬಗ್ಗೆನೂ ಯೋಚನೆ ಮಾಡೋದು ಬೇಕಾಗಿಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಆರೋಗ್ಯ ಸ್ಥಿತಿ, ನಿಮ್ಮ ಫ್ಯಾಮಿಲಿಯವರ ಆರೋಗ್ಯ ಸ್ಥಿತಿ, ನೀವು ಯಾವ ಮಟ್ಟಕ್ಕಿದ್ದೀರಾ, ನಿಮ್ಮ ಇನ್ಕಮ್ ಸೋರ್ಸ್ ಏನಿದೆ, ನೀವು ಹೇಗಿರಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಇಲ್ಲದೇ ಇರೋ ನೆಗೆಟಿವ್, ಇಲ್ಲದೇ ಇರೋ ಯಾರ್ದೋ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಫಾಸ್ಟಲ್ಲಿ ಏನೋ ಒಂದು ನಡೆದಿರುತ್ತೆ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಕೆಲವರು ಕೊರಗ್ತಾರೆ. ಎಕ್ಸಾಂಪಲ್, ಎಲ್ಲರ ಲೈಫಲ್ಲೂ ಕೂಡ ಸಣ್ಣ ಪುಟ್ಟ ಲವ್ ಪ್ರಾಬ್ಲಮ್ ಆಗಿರುತ್ತೆ, ಎಲ್ಲರ ಮನೆಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ನಡೆದೋಗಿರುತ್ತೆ, ರೈಟ್? ಅಥವಾ ಎಲ್ಲೋ ಒಂದು ಕಡೆ ಸಬ್ಜೆಕ್ಟ್ ಬ್ಯಾಕ್ ಆಗಿರುತ್ತೆ, ಅಥವಾ ಎಲ್ಲೋ ಒಂದು ಕಡೆ ಇಂಟರ್ವ್ಯೂ ಹೋಗ್ಬೇಕಾದ್ರೆ, ಜಾಬ್ ಮಾಡಬೇಕಾದ್ರೆ, ಅಥವಾ ಫ್ಯಾಮಿಲಿ ರಿಲೇಟೆಡ್ ಏನೋ ಇಶ್ಯೂ ಆಗಿರುತ್ತೆ. ನಾವೇನು ಮಾಡ್ತೀವಿ, ಹಿಂದೆ ನಡೆದು ಹೋಗಿರುತ್ತೆ ಆಲ್ರೆಡಿ ಅದ್ರ ಬಗ್ಗೆನೇ. ಆ ಸಮಯ ನಮ್ಮ ಲೈಫಲ್ಲಿ ಅದು ಹೋಗಿದೆ, ವ್ಯಾಲ್ಯೂನು ಕಳ್ಕೊಂಡಾಗಿದೆ, ನಾವು ಕಳೆದೂ ಆಗಿದೆ, ಅದು ನಡೆದೂ ಆಗಿದೆ, ಕರೆಕ್ಟ್. ಬಟ್ ಸ್ಟಿಲ್ ಇವತ್ತಿಗೆ ಹೊಸ ಸಮಯ ಸಿಕ್ಕಿರಬೇಕಾದ್ರೆ ನಾವು ಈ ಹೊಸ ಸಮಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಈಗ ಈ ಹೊಸ ಸಮಯ ಇದು ಹಾಳಾಗೋಗ್ಲಿ, ಹಿಂದೆ ಏನು ನಡೆದೋಗಿತ್ತಲ್ಲ ಅದ್ರ ಬಗ್ಗೆ ಹಿಂಗಾಗೋಯ್ತಲ್ಲ, ಹಿಂಗಾಗಬಾರ್ದಾಗಿತ್ತಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡು ಸಮಯನೂ ಹಾಳು ಆ್ಯಂಡ್ ಕೊರಗು. ಈ ಕೊರಗಿಂದ ಮಾನಸಿಕ ಆರೋಗ್ಯಕ್ಕೆ ಎಲ್ಲಿ ನೆಮ್ಮದಿ ಸಿಗುತ್ತೆ? ನೆಮ್ಮದಿ ಬೇಕು ಅಂತ ಹೊರಟಿರೋರಿಗೆ ನೀವು ನೆಮ್ಮದಿ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನಡೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ನಡೆದೋಗಾಗಿದೆ, ಈಗ ಅದಕ್ಕೆ ಏನು ಮಾಡಬೇಕು? ಪರಿಹಾರ ಹುಡುಕಿ. ಇಲ್ಲ ಈಗ ಅದ್ರ ಜೊತೆಗೆ ಪರಿಹಾರ ಹುಡುಕಬೇಕಾಗಿರೋದು ಯಾವಾಗ? ಈಗ ಸಿಕ್ಕಿರ್ತಕ್ಕಂಥ ಸಮಯದ ಬಗ್ಗೆ. ಬಿಕಾಸ್ ಪ್ರತಿ ಒಂದು ಸೆಕೆಂಡು ಕೂಡ ಸಮಯ ಯಾರಿಗೋಸ್ಕರ ಕಾಯ್ತಾ ಇಲ್ಲ. ಇಲ್ಲಿ ನೋಡಿ, ಜಗತ್ತಲ್ಲಿ ನೀವು ಕೋಟಿ ಕೊಟ್ಟರು, ಏನೇ ಕೊಟ್ಟರು ನಿಮ್ಗೆ ವಾಪಸ್ ಬರದೇ ಇರೋದು ವಯಸ್ಸು ಮತ್ತು ನಿಮ್ಮ ಸಮಯ. ಅಂದಮೇಲೆ ಈಗ ಬರ್ತಕ್ಕಂಥ ಹೊಸ ಸಮಯ ನಿನ್ನೆ ಮುಗಿದೋಯಿತು. ಈಗ ಬೆಳಗ್ಗೆಯಿಂದ ಏನು ಸಮಯ? 9 ಗಂಟೆ, 6 ಗಂಟೆ, 7 ಗಂಟೆ, 12 ಗಂಟೆ ಎಲ್ಲ ಮುಗಿದೋಗಿದೆ. ಈಗ ಸಿಕ್ಕಿರೋ ಸಮಯದಲ್ಲಿ ಖುಷಿ ಇರಿ, ಏನೋ ಒಳ್ಳೇದು ಮಾಡಿ, ಒಳ್ಳೇದು ಯೋಚನೆ ಮಾಡಿ, ಒಳ್ಳೇದು ತಿನ್ನಿ, ಆಟ ಆಡಿ, ಚೆನ್ನಾಗಿ ಎಂಜಾಯ್ ಮಾಡಿ. ಬಿಕಾಸ್ ಈ ಸಮಯದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಆಗೋಗಿರೋದ್ರ ಬಗ್ಗೆ ಕೊರಗೋದು ಬೇಡ. ಕೊರಗ್ತಾ ಇದ್ದರೆ ಏನಂತಾರೆ, ಅನಾವಶ್ಯಕವಾಗಿ ನಿಮ್ಮ ಜೀವನಕ್ಕೆ ನೀವೇ ಮೂಲ್ ಮಾಡ್ಕೋತೀರಿ, ಅನಾವಶ್ಯಕವಾಗಿ ನಿಮ್ಮ ಥಾಟ್ ಪ್ರೊಸೆಸ್ಗೆ ನೀವೇ ಹಾಳು ಮಾಡ್ದಂಗೆ ಲೆಕ್ಕಾಚಾರ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಎಂಥದೇ ಪ್ರಾಬ್ಲಮ್ ಬಂದರೂ ಕೂಡ ಧೈರ್ಯವಾಗಿ ಫೇಸ್ ಮಾಡೋದನ್ನು ಕಲೀರಿ. ಜೀವನದಲ್ಲಿ ನೀವು ಜಾಬ್ ಮಾಡ್ತಿರಬಹುದು, ಬಿಸ್ನೆಸ್ ಮಾಡ್ತಾ ಇರಬಹುದು, ರೈಟ್? ಅಥವಾ ಅಗ್ರಿಕಲ್ಚರ್ ಮಾಡ್ತಾ ಇರ್ಬೋದು, ಅಥವಾ ಕೆಲವರು ಆನ್ಲೈನ್ ಬಿಸ್ನೆಸ್ ಮಾಡ್ತಿರ್ಬೋದು, ಏನೇ ಕೆಲಸ ಮಾಡ್ತಿರ್ಬೋದು. ಎಲ್ಲ ರಂಗದಲ್ಲೂ ಕೂಡ ನಿಮಗೊಂದು ಚಾಲೆಂಜಸ್ ಪೀಸ್ ಎಲ್ಲನೂ ಬರುತ್ತೆ. ಬಟ್ ಏನೇ ಬಂದರೂ ಕೂಡ ಓಡೋದ್ರೆ ಸೊಲ್ಯೂಷನ್ ಸಿಕ್ಬಿಡುತ್ತಾ? ಓಡೋದ್ರೆ ಎಲ್ಲಿ ಅಂತ ಓಡೋಗ್ತೀರಿ? ಎಲ್ಲೆಲ್ಲ ಮನುಷ್ಯ ಭೂಮಿ ಮೇಲೆ ಎಷ್ಟು ದಿನ ಬದುಕಿರ್ತಾನಲ್ಲ ಅಷ್ಟು ದಿನನೂ ಕೂಡ ಚಾಲೆಂಜಸ್ ಬರುತ್ತೆ, ಪ್ರಾಬ್ಲಮ್ಸ್ಗಳು ಬರುತ್ತೆ. ಬಟ್ ವಿ ಹ್ಯಾವ್ ಟು ಫೇಸ್ ದಟ್. ಎಲ್ಲಿ ಹೋದರೂ ಕೂಡ ಅದಕ್ಕೆ ಏನಂತಾರೆ, ನಿಮ್ಮ ಫೈನಲಿ ಸೊಲ್ಯೂಷನ್ ಏನಿಲ್ಲ. ನಾವು ನಿಂತು ಎಲ್ಲೇ ಇರಿ, ನೀವು ಅದನ್ನು ಫೇಸ್ ಮಾಡಬೇಕು. ಹೆಂಗೆ ಪರಿಹಾರ ಮಾಡೋಕ್ಕೆ ಸಾಧ್ಯ ಇದೆ, ಏನು ಪ್ರಾಬ್ಲಮ್ ಆಗಿದೆ ನಮಗೆ, ಎಷ್ಟು ಕೂಲಾಗಿ ನಾವು ಯೋಚನೆ ಮಾಡ್ತೀವಿ ಅಷ್ಟು. ಅದಕ್ಕೇ ಆ್ಯಂಡ್ ಫೇಸ್ ಮಾಡಿ, ಓಡೋಗ್ಬಿಡ್ಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ವಾಟ್ ಎವರ್ ಏನೇ ನಡೀಲಿ ಲೈಫಲ್ಲಿ, ಯಾವುದೇ ಕೆಟ್ಟ ಗಳಿಗೆಗಳು ನಡೆದೋಗ್ಲಿ, ಊರು ಬಿಡೋ ಸಿಚುವೇಶನ್ ಬಂದರೂ ಕೂಡ ಊರು ಬಿಟ್ಟು ಬೇಕಾದ್ರೆ ಬೇರೆ ಊರಿಗೆ ಹೋಗ್ಬಿಟ್ಟು ಬದುಕಬಾಳಿ. ಆದರೆ ಕೆಟ್ಟ ಪರಿಸ್ಥಿತಿಗಳು ಬಂತು, ಕೆಟ್ಟ ಒಂದೇನೋ ಆಗೋಯ್ತು ಆ ಸಮಯದಲ್ಲಿ ಅಂತೇಳಿ ಕೆಟ್ಟ ಡಿಸಿಷನ್ಗಳನ್ನು ತೊಗೊಳ್ಬೇಡಿ, ಲೈಫ್ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ಒಂದು ಕಾರಣಕ್ಕೆ 3ನೇ ಪಾಯಿಂಟ್ ಅದಕ್ಕೇನು ಹೇಳ್ತಿದ್ವಿ, ಎಂಥದೇ ಪ್ರಾಬ್ಲಮ್ ಅಂದರೂ ಕೂಡ ಧೈರ್ಯವಾಗಿ ಫೇಸ್ ಮಾಡಿ, ಪಾಸಿಟಿವ್ ಸೈಡಲ್ಲಿ ಯೋಚನೆ ಮಾಡಿ.
ಇಷ್ಟು 3 ಟಿಪ್ಸಲ್ಲಿ ನಿಮಗೆ ಸುಮಾರು ವಿಚಾರಗಳಿದೆ. ಆ್ಯಕ್ಚುಲಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ತೀರಿ. ನೆಮ್ಮದಿ ಎಲ್ಲಿದೆಯಾ ಅಂದರೆ ನೀವು ಯೋಚನೆ ಮಾಡೋದ್ರಲ್ಲಿದೆ. ನೀವು ಏನು ಇರುತ್ತಲ್ಲ, ಏನು ಸಿಕ್ಕಿರುತ್ತಲ್ಲ, ಅದರಲ್ಲಿ ಖುಷಿ ಸ್ಯಾಟಿಸ್ಫೈಡ್ ಮಾಡ್ಕೊಳ್ಳೋದ್ರಲ್ಲಿರುತ್ತೆ. ಆ್ಯಂಡ್ ಕಂಪ್ಯಾರಿಸನ್, ಯಾರ್ದೋ ಬೇರೆ ಕೆಟ್ಟ ವರ್ಸ್ಟ್ ಪರಿಸ್ಥಿತಿನಲ್ಲಿ ಲೈಫ್ ನಡೀತಾ ಇರುತ್ತೆ, ಅವ್ರು ನೋಡ್ಕೊಂಡು ಇರೋದ್ರಲ್ಲೇ ನೀವು ತೃಪ್ತಿ ಕಂಡ್ಕೊಂಡ್ರೆ ನಿಮಗೆ ಆ ತೃಪ್ತಿ ಫೀಲ್ ಆಗುತ್ತೆ. ಖುಷಿ ಅದು ಆಟೋಮೆಟಿಕ್ಲಿ ನಿಮ್ಮ ಒಳಗೆ ಬರುತ್ತೆ ಯಾವಾಗ ನೀವು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರ ಆವಾಗ. ಸ್ನೇಹಿತರೆ, ವಿಡಿಯೋ ಏನು ಅನ್ನಿಸ್ತು, 3 ಟಿಪ್ಸ್ ನಿಮಗೆ ಏನು ಅನ್ನಿಸ್ತು, ಯಾವ ಟಿಪ್ಸ್ ನಿಮಗೆ ವಜನತ್ ಅನ್ನಿಸ್ತು ಅಥವಾ 3 ಚೆನ್ನಾಗಿತ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ ವಿಡಿಯೋಗೆ. ಆದಷ್ಟು ಬೇಗ ಇವತ್ತಿಗೆ ಐ ಥಿಂಕ್ 21,000 ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. 20,900 ಚಿಲ್ಲರ ಸಬ್ಸ್ಕ್ರೈಬರ್ ಆಗಿದೆ. 21,000 ಆಗಲಿ, ಆದಷ್ಟು ಬೇಗ 25,000 ಕಂಪ್ಲೀಟ್ ಮಾಡಿ. ನೀವು ಎಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಿ, ಎಷ್ಟು ಜನಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡ್ತೀರಿ, ಎಷ್ಟು ವಿಡಿಯೋ ನೋಡ್ತೀರಿ, ಎಷ್ಟು ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ, ಅದ್ರ ಮೇಲೆ ಇನ್ನಷ್ಟು ನಂಗೆ ಸಪೋರ್ಟ್ ಸಿಗುತ್ತೆ ನಿಮ್ಮ ಕಡೆಯಿಂದ. ಐ ಥಿಂಕ್ ನೀವೆಲ್ಲರೂ ನಿಮ್ಮ ಜೊತೆ ನಿಲ್ತೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.